ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನಿವತ್ತು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ನಮ್ಮ ಕಿಚನ್ ನಾನು ಯಾವ ರೀತಿ ಆರ್ಗನೈಸೇಷನ್ ಮಾಡ್ಕೊಂಡಿದ್ದೀನಿ ಸೊ ಅದೆಲ್ಲ ಕೂಡ ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ಪೂರ್ತಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಹೊತ್ತಿ ನನ್ನ ಮುಂದಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲೀಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ನನ್ನ ಕಿಚನ್ ನಾನ್ ಮಾಡ್ಯುಲರ್ ಆಗಿರುತ್ತೆ. ಸೊ ಯಾವುದೇ ವುಡ್ ವರ್ಕ್ ಏನೂ ಇರಲ್ಲ. ಸಿಂಪಲ್ ಆಗಿ ನಾನು ಯಾವ ರೀತಿ ಆರ್ಗನೈಸೇಷನ್ ಮಾಡ್ಕೊಂಡಿದ್ದೀನಿ ಕೂಡ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ. ಹಾಗೆ ಫ್ರೆಂಡ್ಸ್ ಬನ್ನಿ ನಮ್ಮ ಕಿಚನ್ ನೋಡೋಣ. ಫಸ್ಟ್ಗೆ ನಾನು ಈ ಥರ ಒಂದು ಕರ್ಟನ್ ಹಾಕ್ಕೊಂಡಿದ್ದೀನಿ. ಏಕೆಂದರೆ ಬಾಗಿಲು ಮುಂದೆನೇ ಇರೋದ್ರಿಂದ ಕಿಚನು, ಸೊ ಯಾರಾದರೂ ಬಂದಾಗ, ಗೆಸ್ಟ್ ಯಾರಾದರೂ ಬಂದಾಗ ಕಾಣಿಸ್ತಾ ಇರುತ್ತಲ್ವ, ಅದಕ್ಕೋಸ್ಕರ ಸ್ಕ್ರೀನ್ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ಗಣೇಶ ಫೋಟೋ ಹಾಕ್ಕೊಂಡಿದ್ದೀನಿ. ಬಾಗಿಲು ಎದುರುಗಡೆ ಇರಬೇಕು ಗಣೇಶ ಅಂತ ಹೇಳ್ತಾರಲ್ವ, ಅದಕ್ಕೋಸ್ಕರ ಗಣೇಶ ಫೋಟೋನ ಹಾಕ್ಕೊಂಡಿದ್ದೀನಿ. ಸೊ ಈಗ ನೋಡಿ, ಈ ರೀತಿ ಕಿಚನ್ ಈ ರೀತಿ ಕರ್ಟನ್ ಹಾಕ್ಕೊಂಡು ಅದನ್ನು ತೆಗೆದ್ರೆ ನಮ್ಮ ಕಿಚನ್ ಇಷ್ಟೇ ಚಿಕ್ಕದಾಗಿದೆ. ಪುಟ್ಟದಿದ್ದರೂ ನಾನು ನೀಟಿಗೆ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬನ್ನಿ ನೋಡೋಣ. ಹಾಗೆ ಒಂದು ವಿಂಡೋ ಇದೆ, ಆ ವಿಂಡೋಯಿಂದ ಬೆಳಕು ತುಂಬಾ ಬರುತ್ತೆ. ಸೊ ಅದಕ್ಕೋಸ್ಕರ ನೋಡಿ ಬ್ಲರ್ರಾಗಿ ಕಾಣ್ತೈತೆ ನೋಡಿ. ಕಿಚನ್ ಈ ರೀತಿ ಎಂಟ್ರೆನ್ಸ್ ಇರುತ್ತೆ. ಹಾಗೆ ಲೈಟ್ ಹಾಕ್ತಾ ಇದ್ದೀನಿ. ಸರಿ, ಲೈಟ್ ಹಾಕ್ಬಿಟ್ಟು ತೋರಿಸಿ ನೋಡಿ. ಈಗ ಫ್ರೆಂಡ್ಸ್ ನೋಡಿ, ಮೇಲೆಲ್ಲ ಸಾಮಾನು ಇಟ್ಕೊಂಡಿದ್ದೀನಿ. ಅಂದರೆ ರೇರಾಗಿ ಯೂಸ್ ಮಾಡುವಂತಹ ಒಂದು ಸಾಮಾನು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬಂದು ಗ್ಲಾಸ್ ಜಾರ್ ಇಟ್ಕೊಂಡಿದ್ದೀನಿ. ಈ ಕಡೆ ಬಂದು ಸ್ಟ್ಯಾಂಡು. ಸೊ ಇದು ವಾಷಿಂಗ್ ಮಿಷಿನು ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ಈ ರೀತಿ ಎಂಟ್ರೆನ್ಸ್ಗೆ ಹೋಗ್ತಾನೆ ಒಂದು ಡ್ರಮ್ ಇಟ್ಕೊಂಡಿದ್ದೀನಿ. ಏಕೆಂದರೆ ಇವಾಗ ನೀರು ಬರ್ತಾನೆ ಇಲ್ಲ ನಮಗೆ, ಕಾವೇರಿ ನೀರು ಹಾಕ್ತಾ ಇದ್ದಾರಲ್ವ, ಅದಕ್ಕೋಸ್ಕರ ಡ್ರಮ್ಮಲ್ಲಿ ನೀರು ಇರಲೇಬೇಕು. ಅದಾದ ನಂತರ ನೋಡಿ, ಇಲ್ಲಿ ಸೆಲ್ಫ್ ಐತಲ್ವ, 2 ಸೆಲ್ಫ್ ಕೊಟ್ಟವ್ರೆ. ಈ ರೀತಿ ನೋಡಿ, ಈ ರೀತಿ ಇದೆ. ಒಂದು ಸೆಲ್ಫಲ್ಲಿ ಇಲ್ಲಿ ಶಿಂಕ್ ಬಂದೈತೆ. ಶಿಂಕ್ ಪಕ್ಕ ನಾನು ಸ್ಟವ್ ಇಟ್ಕೊಂಡಿದ್ದೀನಿ. ಸಿಂಪಲಾಗಿ ಈ ರೀತಿ ಸ್ಟವ್ನ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಬಂದು ಅಗ್ನಿ ಮೂಲೆಯಲ್ಲಿ ಬಂದು ಸ್ಟವ್ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದು ಗಿಡ ಎಲ್ಲ ಇಟ್ಕೊಂಡಿದ್ದೆ ಸ್ಟವ್ ಹಿಂದ್ಗಡೆ. ತುಂಬಾ ಜಿಡ್ಡು ಆಗ್ತಾಯಿತ್ತು, ಅದಕ್ಕೋಸ್ಕರ ತೆಗೆದುಬಿಟ್ಟಿದ್ದೀನಿ. ಸರಿಯಾಗಿ ಅದು ಬೆಳೀತಾ ಇರಲಿಲ್ಲ, ಅದಕ್ಕೋಸ್ಕರ. ಅದಾದ ನಂತರ ಅಡುಗೆ ಮಾಡಿದ ಪಾತ್ರೆ ಇಲ್ಲೇ ಇಟ್ಕೊತೀನಿ. ಮುದ್ದೆ ಮತ್ತು ಸಾಂಬಾರು ಮಾಡಿದ್ದೆ, ಸೊ ಅದು ಮಾತ್ರ ಅಲ್ಲಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ಕೈಗೆ ಸಿಗುವಂತೆ ಇಲ್ಲಿ ನಾನು ಚೌಟುಗಳು ಮತ್ತು ಒಂದು ಸ್ಪೂನ್ಸು ಎಲ್ಲ ಚಿಕ್ಕ ಚಿಕ್ಕ ಸ್ಪೂನ್ ಇರುತ್ತಲ್ವ, ಅದೆಲ್ಲನೂ ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ. ಅದ್ರ ಪಕ್ಕ ಬಂದು ಹುಣಸೆಹಣ್ಣು ಮತ್ತು ಸಾಲ್ಟು ಆ ರೀತಿ ಇಟ್ಕೊಂಡಿದ್ದೀನಿ. ಇದ್ರ ಪಕ್ಕ ಮಸಾಲೆ ಐಟಮು ಈ 2 ಅಷ್ಟೇ ಪ್ಲಾಸ್ಟಿಕ್ ಡಬ್ಬ ಇದೆ, ಅದನ್ನು ಚೇಂಜ್ ಮಾಡಬೇಕು. ಅದಾದ ನಂತರ ಒಂದು ಮನಿ ಪ್ಲ್ಯಾಂಟ್ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಬಂದು ಧನಿಯಾ ಪುಡಿ ಮತ್ತು ಅಚ್ಚಿದ ಖಾರದ ಪುಡಿ, ವಾಟರ್ ಬಾಟ್ಲು ಮತ್ತು ಸಾಂಬಾರು ಪುಡಿ, ಡ್ರೈ ಫ್ರೂಟ್ಸು, ಅರಿಶಿನ ಮತ್ತು ಸಾಸಿವೆ, ತುಪ್ಪ ಎಲ್ಲನೂ ಕೂಡ ಇಲ್ಲಿ ಇದರಲ್ಲಿ ಇಟ್ಕೊಂಡಿದ್ದೀನಿ ಈ ಒಂದು ಸ್ಟ್ಯಾಂಡಲ್ಲಿ. ಇದು ಬಂದು ಮೀಶೋದಲ್ಲಿ ನಾನು ಆರ್ಡ್ರ್ ಮಾಡಿಕೊಂಡೆ. ಅದಾದ ನಂತರ ಇದು ಕೂಡ ಅಷ್ಟೇ ಮೀಶೋದಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿದೆ ಜಾರ್, ಇದು ಸೆರಾಮಿಕ್ದು. ಸೊ ಇಲ್ಲಿ ಬಂದರೆ ನೋಡ್ತಾ ಇರ್ಬೋದು ಗ್ಲಾಸ್ ಜಾರು. ಇದು ಬಂದು ಮೀಶೋದಲ್ಲಿ ನಾನು ಆರ್ಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ನಾನು ಇದು ತಗೊಂಡು 2 ವರ್ಷ ಆಯಿತು. ಎಷ್ಟು ಚೆನ್ನಾಗಿದೆ ನೋಡಿ, ಕ್ವಾಲಿಟಿ ಅಂತೂ ಸೂಪರಾಗಿದೆ. ಬೇಕಂದರೆ ಲಿಂಕ್ ಕೂಡ ಕೊಡ್ತೀನಿ, ಬೇಕಂದರೆ ಬೈ ಮಾಡ್ಕೋಬೋದು. ಈ ಒಂದು ಸ್ಟೆಪ್ಪಲ್ಲಿ ಬಂದು ಬೇಳೆಕಾಳುಗಳು ಮತ್ತು ಎಲ್ಲ ಐಟಮ್, ಅಂದರೆ ಕಿಚನ್ಗೆ ಏನೇನು ಬೇಕೋ ಆ ಒಂದು ಎಲ್ಲ ಐಟಮ್ಸ್ನು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಸಕ್ಕರೆ, ಉದ್ದಿನಬೇಳೆ, ಕಡಲೆಬೇಳೆ ಈ ರೀತಿ ಇಟ್ಕೊಂಡಿದ್ದೀನಿ. ಇದು ಬಂದು ಸ್ಪೈಸಸ್, ಈ ಚಿಕ್ಕ ಚಿಕ್ಕ ಜಾರ್ ಬಂದು ಸ್ಪೈಸಸಲ್ಲಿ ಇದೆಲ್ಲನೂ ಸ್ಪೈಸಸ್ ಇಟ್ಕೊಂಡಿದ್ದೀನಿ. ಸೊ ಎಲ್ಲನೂ ಕೂಡ ಖಾಲಿ ಆಗಿದೆ, ತರಿಸ್ಕೊಳ್ಬೇಕು. ಅದಾದಮೇಲೆ ಇಲ್ಲಿ ಚಿಕನ್ ಮಸಾಲ, ಕಾಫಿ ಪುಡಿ, ಸಬ್ಸಿಗೆ ಬೀಜ ಬರುತ್ತಲ್ವ ಅದು, ಮೆಣಸಿನ್ಕಾಯಿ, ಹುರುಳಿಕಾಳು ಅದು ಇಟ್ಕೊಂಡಿದ್ದೀನಿ. ಅಲ್ಲಿ ಬಂದಮೇಲೆ ಇಲ್ಲಿ ಮೇಲೆ ಸ್ಟೆಪ್ ಐತಲ್ವ, ಅದು ಬಂದು ಪಾತ್ರೆ, ಅಂದರೆ ರೇರಾಗಿ ಯೂಸ್ ಮಾಡುವಂತಹದ್ದು ಇಲ್ಲಿ ಮೇಲೆ ಇಟ್ಕೊಂಡಿದ್ದೀನಿ. ಗ್ಲಾಸಿಗೆ ಮಾತ್ರ ಒಂದು ಸ್ವಲ್ಪ ಯೂಸ್ ಮಾಡ್ಕೊತೀನಿ. ಇಲ್ಲಿರೋ ಪಾತ್ರೆ ಅದಷ್ಟು ಕೂಡ ಯಾವಾಗಾದರೂ ಬೇಕಾದಾಗ ಮಾತ್ರ ಅಷ್ಟೇ ಯೂಸ್ ಮಾಡ್ಕೊತೀನಿ. ಇದಷ್ಟು 2 ಸ್ಟೆಪ್ ಕೊಟ್ಟಿದ್ದಾರೆ. ಈ ಒಂದು 2 ಸ್ಟೆಪ್ಪಲ್ಲಿ ನಾನು ನೀಟಾಗಿ ಈ ರೀತಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ.
ಇದು ಬಂದು ಯಾವುದೇ ವುಡ್ ವರ್ಕ್ ಇಲ್ಲ ಕಿಚನು. ಈ ರೀತಿ ಓಪನ್ ಕಿಚನ್ ಅಂದರೆ ಈ ರೀತಿ ಸೆಲ್ಫ್ ಕೊಟ್ಟಿರ್ತಾರೆ ಅಷ್ಟೇ. ಇಲ್ಲಿ ಮೇಲೆ ಬಂದರೆ ನಾನು ತುಂಬ ರೇರಾಗಿ ಯೂಸ್ ಮಾಡ್ತೀನಿ, ಹೇಳ್ಬೇಕಂದ್ರೆ ಯೂಸೇ ಮಾಡಲ್ಲ. ಇದಷ್ಟು ಮೇಲೆ ಒಂದು ಸೆಲ್ಫಲ್ಲಿ ನಾನು ಇಟ್ಕೊಂಡಿದ್ದೀನಿ. ಇದು ಬಂದು ರೇರಾಗಿ ಅಂದರೆ ರೇರಾಗಿ ಯೂಸ್ ಮಾಡ್ತೀನಿ ಅಷ್ಟೇ. ಇಷ್ಟೇ ಒಂದು ಸಾಮಾನು. ಸೊ ಈ ಕಡೆ ಬಂದಾಗ ವೇಸ್ಟ್ ನಮಗೇನಾದ್ರು ಬೇಡ, ಏನೇನು ಬೇಡ ಅದೆಲ್ಲನೂ ಕೂಡ ಈ ಒಂದು ಸೆಲ್ಫಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿರುವಂತಹದ್ದು ಬೇಕಾಗಿರೋದೆ, ಯೂಸ್ ಮಾಡಲ್ಲ ಅಷ್ಟೇ. ಈ ಸಾಮಾನೆಲ್ಲ ಜೋಡಿಸ್ಕೊಳ್ಳೋಕ್ಕೆ ಕಾಟನ್ ಬಾಕ್ಸು ಮತ್ತು ಪರ್ಕೆ ಎಲ್ಲ ಇಟ್ಕೊಂಡಿದ್ದೀನಿ ಅಷ್ಟೇ. ಗಾಜಿಂದು ಬರುತ್ತಲ್ವ ಪಾತ್ರೆ, ಅದನ್ನು ಇಟ್ಕೊಳ್ಳೋಕ್ಕೆ ಯಾಕೆ ಬಿಸಾಕೋದು ಅಂತೇಳಿ ಹಾಗೆ ಇಟ್ಕೊಂಡಿದ್ದೀನಿ. ನೋಡಿದ್ರಲ್ವಾ, ಇದು ರೇರಾಗಿ ಯೂಸ್ ಮಾಡುವಂಥದ್ದು. ಇದು ಬಂದು ಕಾಟನ್ ಬಾಕ್ಸು, ಪೊರ್ಕೆ ಮತ್ತು ಈ ರೀತಿ ವೇಸ್ಟ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಇದಷ್ಟು ಈ ಕಡೆ ಬಂದು ಖಾಲಿಯಾಗಿದೆ. ಒಂದು ಸ್ವಲ್ಪ ಮಣ್ಣಿನ ಮಡಿಕೆ, ದೀಪಗಳು ಆ ಥರ ಇಟ್ಕೊಂಡಿದ್ದೀನಿ, ಪೈಪು ಅದೆಲ್ಲ. ಅದಾದ ನಂತರ ಈ ಒಂದು ಸ್ಟ್ಯಾಂಡಲ್ಲಿ ಚಿಕ್ಕ ಚಿಕ್ಕ ಐಟಮ್ಸ್ ಏನಿದೆ ಅದು ಮಾತ್ರ ಜೋಡಿಸಿಟ್ಕೊಂಡಿದ್ದೀನಿ. ಇಲ್ಲಿ ಬಂದು ವೇಸ್ಟಾಗಿ ಯಾರಿಗಾದ್ರೂ ಏನಾದರೂ ಕೊಟ್ಟು ಕಳಿಸ್ಬೇಕು ಅಂದರೆ ಪ್ಲಾಸ್ಟಿಕ್ ಬಾಕ್ಸು ಇಲ್ಲಿ ಇಟ್ಕೊಂಡಿರ್ತೀನಿ. ಅದಾದ ನಂತರ ಇಲ್ಲಿ ಬಂದು ಕಾಫಿ ಕುಡಿಯುವಂಥ ಮಗ್ಸು, ಗ್ಲಾಸಸ್ಸು ಇದೆಲ್ಲ ರೇರಾಗಿ ಯೂಸ್ ಮಾಡುವಂಥದ್ದು. ಇದು ಕೂಡ ಅಷ್ಟೇ, ನಾನೇನು ಜಾಸ್ತಿ ಏನು ಯೂಸ್ ಮಾಡಲ್ಲ. ಇದು ಮಾತ್ರ ಯೂಸ್ ಮಾಡ್ತೀನಿ, ಚೆಂಬೆಲ್ಲ ತಾಮ್ರದ್ದು. ಸೊ ಇದು ಬಂದು ಎಕ್ಸ್ಟ್ರಾ ಏನು ಉಳಿದಿರುತ್ತೆ ಸ್ಪೈಸಸ್ಸು ಅದು ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಇದರಿಂದ ಇದೆ ಬಾಕ್ಸಸ್ಸು ಸದ್ಯಕ್ಕೆ ಯೂಸ್ ಮಾಡ್ತಾಯಿಲ್ಲ, ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಗ್ಲಾಸಿನ ಜಾರ್ ಇದೆ ಇದರೊಳಗಡೆ. ನೋಡಿ, ಈ ರೀತಿ ಗ್ಲಾಸ್ ಜಾರ್ ಇದೆ ಚಿಕ್ಕ ಚಿಕ್ಕದು. ಸೊ ನಾನು ಇವಾಗ ಸದ್ಯಕ್ಕೆ ಯೂಸ್ ಮಾಡ್ತಾಯಿಲ್ಲ, ಅದಕ್ಕೋಸ್ಕರ ಅಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ. ನನಗೆ ವಿಡಿಯೋ ತೆಗಿಯೋಕ್ಕೆ ಯಾರೂ ಇಲ್ಲ, ಸೊ ಅದಕ್ಕೋಸ್ಕರ ಸೆಲ್ಫ್ ವಿಡಿಯೋ ಅಷ್ಟೇ ತಗೊತಾ ಇರೋದು. ಸೆಲ್ಫು ವಿಡಿಯೋ ತಗೊತಾ ಇದ್ದೀನಿ ಅಷ್ಟೇ. ಇದರಿಂದ ಕೂಡ ಅಷ್ಟೇ, ಇಲ್ಲೊಂದು ವಿಧೋ ಇದೆ. ಸೊ ನಮ್ಮ ಕಿಚನ್ ನಾನೇನು ಆರ್ಗನೈಸೇಷನ್ ಮಾಡಿ ಇಟ್ಕೊಂಡಿಲ್ಲ ವಿಡಿಯೋಗೆ ಅಂಥೇಳಿ, ಹೇಗಿತ್ತೋ ಹಾಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಬಂದು ರೇರಾಗಿ ಯಾರಾದರೂ ರಿಲೇಟಿವ್ಸ್ ಎಲ್ಲ ಬರ್ತಾರಲ್ವ, ಆವಾಗ ಮಾತ್ರ ಯೂಸ್ ಮಾಡ್ಕೊತೀನಿ. ಇದು ಯೂಸ್ ಮಾಡ್ಕೊತಾನೆ ಇರ್ತೀನಿ ಡೈಲಿ. ಪ್ಲೇಟು ಚಿಕ್ಕ ಚಿಕ್ಕ ಪ್ಲೇಟು, ಇದು ಒಂದು ಟಿಫನ್ ಪ್ಲೇಟು ಮತ್ತು ನಾನ್ ವೆಜ್ ಊಟ ಮಾಡೋದು ಆ ಥರದ್ದೆಲ್ಲ ಇದೆ. ದೊಡ್ಡ ದೊಡ್ಡ ಪ್ಲೇಟ್ ಬಂದು ಕೃಷ್ಣಾಷ್ಟಮಿ ಬರುತ್ತಲ್ವ ಆವಾಗ ಯೂಸ್ ಮಾಡ್ಕೊತೀನಿ. ಅದಾದ ನಂತರ ಇಲ್ಲಿ ಬಂದು ಚೌಟು ವುಡನ್ದು ಮತ್ತು ಈ ರೀತಿ ಒಗ್ಗರಣೆ ಹಾಕ್ಕೊಳ್ಳೋದು ಎಲ್ಲರ ಮನೇಲಿ ಈ ರೀತಿ ಕಪ್ಪಗಾಗಿರುತ್ತಲ್ವ. ಸೊ ನಮ್ಮ ಮನೇಲಿ ಕೂಡ ಕಪ್ಪಗಾಗಿದೆ, ಬೇರೆದು ತಗೊಳ್ಬೇಕು, ಅದು ಚೇಂಜ್ ಮಾಡಬೇಕು. ಅದಾದ ನಂತರ ಕಾಫಿ ಮಾಡುವಂಥದ್ದು ಅದೆಲ್ಲ ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ಟಿಶ್ಯೂ ಪೇಪರು, ಇಲ್ಲಿ ಬಂದು ಕವರ್ಸ್ ಈ ಒಂದು ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಏಕೆಂದರೆ ಎಲ್ಲಂದ್ರೆಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ, ಚೆನ್ನಾಗೂ ಕಾಣಿಸಲ್ಲ, ಅದಕ್ಕೋಸ್ಕರ ಈ ಒಂದು ಬ್ಯಾಗಲ್ಲಿ ಆರ್ಗನೈಜೇಷನ್ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಡಸ್ಟ್ಬಿನ್ಗೆ ಬೇಕಾದಾಗ ಈ ಒಂದು ಕವರ್ಗೆ ಹಾಕ್ಕೊಂಡ್ಬಿಟ್ಟು ಬಿಸಾಕ್ತೀನಿ. ಇದ್ರ ಪಕ್ಕ ಬಂದು ನಾನು ಇದು ಮೀಶೋದಲ್ಲಿ ತಗೊಂಡೆ. ಇದು ಕಿಚನ್ ಟವಲ್ ಇಟ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ, ತುಂಬಾ ಚೆನ್ನಾಗಿದೆ. ಸೊ ನೋಡೋಕ್ಕೂ ಕೂಡ ಅಟ್ರಾಕ್ಟಿವ್ ಆಗಿದೆ, ಡೆಕೋರೇಷನ್ ಥರ ಇರುತ್ತೆ, ಅದಕ್ಕೋಸ್ಕರ ಈ ರೀತಿ ಇಟ್ಕೊಂಡಿದ್ದೀನಿ. ಇದು ಬಂದು ಸೋಪ್, ಪಾತ್ರೆ ತೊಳೆಯುವಂತಹ ಸೋಪು ಮತ್ತು ಹ್ಯಾಂಡ್ ವಾಶು ಕೂಡ ಎಲ್ಲ ಇಟ್ಕೊತೀನಿ. ಮನಿ ಪ್ಲಾಂಟ್ ಒಂದು ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಕ್ಯೂಟಾಗಿ ಬಂದಿದೆ ಅಂಥೇಳಿ, ತುಂಬಾ ಚೆನ್ನಾಗಿ ಬರ್ತಾಯಿದೆ. ಇದರೊಳಗಡೆ ಬಂದು ನಾನು ಇದು ತೆಂಗಿಂದು ಇದಿರುತ್ತಲ್ವ ನಾರು, ಅದನ್ನು ಹಾಕಿಟ್ಟಿದ್ದೀನಿ, ಅದಕ್ಕೋಸ್ಕರ ಕಲರ್ ಆ ರೀತಿ ಚೇಂಜ್ ಆಗಿದೆ. ಸೊ ಇಲ್ಲಿ ಬಂದು ಫಿಲ್ಟರ್ದು ಇಟ್ಕೊಳ್ಳೋಕ್ಕೆ ಕೊಟ್ಟಿದ್ದಾರೆ, ನಾವೇನು ಫಿಲ್ಟ್ರ್ ಹಾಕ್ಸ್ಕೊಂಡಿಲ್ಲ, ಏಕೆಂದರೆ ಸಂಪ್ ಅಷ್ಟೊಂದು ನೀಟಾಗಿರಲ್ಲ, ಅದಕ್ಕೋಸ್ಕರ. ಇದು ಬಂದು ನೋಡಿ ಈ ರೀತಿ ಶಿಂಕ್ ಇದೆ. ಸೊ ಈಗ ಪಾತ್ರೆ ಏನಿಲ್ಲ, ನಾನು ಅಡುಗೆ ಮಾಡಿದ ತಕ್ಷಣ ಪಾತ್ರೆಗಳೆಲ್ಲ ತೊಳೆದು ನೀಟಾಗಿ ಇಟ್ಕೊಳ್ತೀನಿ. ಸೊ ಈ ಕಡೆ ನೋಡಿದ್ರಲ್ವ, ಸ್ಟವ್ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದು ಸಿಲಿಂಡರ್ ಇಟ್ಕೊಂಡಿದ್ದೀನಿ, ಒಳಗಡೆ ಇಟ್ಕೋಬೋದು. ನಾನು ಬಂದು ಒಳಗಡೆ ಅಕ್ಕಿ ಮತ್ತು ರೇಷನ್ ಅಕ್ಕಿ ಕೂಡ ಎಲ್ಲ ಕೂಡ ಇಟ್ಕೊಂಡಿದ್ದೀನಿ.
ನೋಡಿ ಇದು ಈ ಕಡೆ ವೇಸ್ಟ್ ಅಂದರೆ ವಾಷಿಂಗ್ ಮಿಷನ್ದು ಸೋಪುಗಳು ಎಲ್ಲ ಕೂಡ ಇಟ್ಕೊಂಡಿದ್ದೀನಿ. ನೀರು ಕ್ಯಾನು ಈ ನಡುವೆ ನೀರು ಬರ್ತಾಯಿಲ್ಲ, ಅದಕ್ಕೋಸ್ಕರ ಹಾಗೆ ಇಟ್ಕೊಂಡಿದ್ದೀನಿ. ಅದಾದ ನಂತರ ಹಿಟ್ಟು, ಅಕ್ಕಿ ಮತ್ತು ರೇಷನ್ ಅಕ್ಕಿ ಮುದ್ದೆಗೆ ಹಾಕ್ತೀವಲ್ಲ ಅದು, ಮತ್ತು ಹಿಟ್ಟು, ಮರ ಎಲ್ಲ ಕೂಡ ಇಟ್ಕೊಂಡಿದ್ದೀನಿ. ಇಲ್ಲಿ ತುಂಬ ಕತ್ಲಿರುತ್ತೆ, ಅದಕ್ಕೋಸ್ಕರ ಕ್ಲಾರಿಟಿ ಬರಲ್ಲ ವಿಡಿಯೋ. ಸೊ ಈ ರೀತಿ ಕ್ಲೋಸ್ ಮಾಡಿಬಿಡ್ತೀನಿ, ಏಕೆಂದರೆ ನೀಟಾಗಿ ಕಾಣಿಸ್ಲಿ ಅಂತೇಳಿ. ವುಡ್ ವರ್ಕ್ ಇಲ್ವಲ್ಲ, ಈ ರೀತಿ ಇಟ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೋಸ್ಕರ. ಈ ಕಡೆ ಬಂದು ವಾಷಿಂಗ್ ಮಿಷನ್ ಇಟ್ಕೊಂಡಿದ್ದೀನಿ ನೋಡಿ. ಈ ರೀತಿ ವಾಷಿಂಗ್ ಮಿಷನ್ ಇಟ್ಕೊಂಡಿದ್ದೀನಿ, ಕಿಚನಲ್ಲೇ ಇಟ್ಕೊಂಡಿದ್ದೀನಿ. ಇದರ ನೀರು ಬಂದು ಇಲ್ಲೇ ಹೋಗುತ್ತೆ. ಸೊ ನೀವು ಫಿಲ್ಟರ್ದು ಹಾಕ್ಸ್ಕೊತೀವಲ್ಲ, ಅಲ್ಲಿಂದ ಕನೆಕ್ಷನ್ ಕೊಟ್ಟಿದ್ದೀವಿ ನೀರಿಗೆ. ಅದಾದ ನಂತರ ವೇಸ್ಟ್ ನೀರು ಬಂದು ಕಿಚನ್ ಒಳಗಡೆ ಹೋಗುತ್ತೆ. ನಾನು ಬಟ್ಟೆ ಒಗಿತೀನಲ್ವ, ಆವಾಗ ಪಾತ್ರೆ ಏನು ಕಿಚನೆಲ್ಲ ಶಿಂಕಲ್ಲಿ ಹಾಕಿಟ್ಟಿರಲ್ಲ. ಸೊ ಎಲ್ಲ ಹೋದ್ಮೇಲೆ ತೊಳೆದ್ಬಿಟ್ಟು ನೀಟಾಗಿ ತೊಳ್ಕೊತೀನಿ. ಇದ್ರ ಮೇಲೆ ಬಂದು ನಾನು ಫ್ರೂಟ್ಸ್ನ ಇಟ್ಕೊಂಡಿದ್ದೀನಿ ನೋಡಿ. ಈ ರೀತಿ ಫ್ರೂಟ್ಸ್ ಇಟ್ಕೊಂಡಿದ್ದೀನಿ. ಇದು ಬಂದು ಬೆಳೆದಣ್ಣು ಅಂತಾರಲ್ವ, ಅದು ಘಾಟಿಗೆ ಹೋಗಿದ್ವಲ್ಲ ಅವಾಗ ತಗೊಂಡು ಬಂದ್ವಿ. ವಾಷಿಂಗ್ ಮಿಷಿನ್ ಇಲ್ಲೇ ಇಟ್ಕೊಂಡಿದ್ದೀವಿ. ಇಲ್ಲಿ ಬಂದು ಡ್ರಮ್ ಇಟ್ಕೊಂಡಿದ್ದೀವಿ. ಇನ್ನು ಈ ಕಡೆ ಬಂದರೆ ಪೂಜಾ ರೂಮ್ ಇಟ್ಕೊಂಡಿದ್ದೀವಿ ನೋಡಿ. ಕಿಚನಲ್ಲೇ ಇಟ್ಕೊಂಡಿದ್ದೀವಿ. ಈ ಮನೆ ತುಂಬ ಚಿಕ್ಕದಾಗಿರೋದ್ರಿಂದ ಪೂಜಾ ರೂಮ್ ಕೊಟ್ಟಿಲ್ಲ ನಮಗೆ, ಅದಕ್ಕೋಸ್ಕರ ಈ ರೀತಿ ವುಡನ್ದು ಸ್ಟ್ಯಾಂಡ್ ಇಟ್ಕೊಂಡು ಒಂದು ದೇವರ ಫೋಟೋಸ್ನ ಇಟ್ಕೊಂಡಿದ್ದೀವಿ. ಕೆಳಗಡೆ ಬಂದು ಪೂಜೆಗೆ ಏನೇನು ಬೇಕೋ ಅಲ್ಲೇ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಇದೆ, ಕೆಳಗಡೆ ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಬಂದಾದಮೇಲೆ ನೋಡಿ, ಈ ಒಂದು ಸೆಲ್ಫಲ್ಲಿ ಇದಷ್ಟು ತೋರಿಸಿದ್ನಲ್ವ, ಅದಾದ ನಂತರ ನೋಡಿ ಇಲ್ಲೇನಿದೆ ಊಟ ಮಾಡುವಂತಹ ಪ್ಲೇಟ್ಸ್ ಎಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ಬಂದು ಬೆಳಗ್ಗೆ ತಿಂತೀವಿ ನಾವು ಟಿಫನ್ನು ಅಥವಾ ಮುದ್ದೆ ಏನಾದರೂ ಮಾಡ್ತೀನಲ್ಲ, ಸಾಂಬಾರು, ಅಥವಾ ನಾನ್ ವೆಜ್ ಮಾತ್ರ ತಿನ್ನಲ್ಲ. ಈ ಕಡೆ ಹಿಂದೆ ಇತ್ತಲ್ವ, ಅದು ನಾನ್ ವೆಜ್ ತಿನ್ಕೊತೀನಿ, ಅದರಲ್ಲಿ ತಿನ್ಕೊತೀವಿ. ಅದಾದ ನಂತರ ಬಿಂದಿಗೆ ನೋಡಿ, ಇದು ಕಂಚಿಂದು, ಇದು ಕೂಡ ಅಷ್ಟೇ ಕಂಚಿಂದೆ. ಇದು ಚಮ್ ಕೂಡ ನಾನು ಕಂಚಿಂದೆ ಇಟ್ಕೊಂಡೆ. ಅದರಲ್ಲಿ ನೀರು ಹಾಕಿ ಸ್ಟೋರ್ ಮಾಡೋದ್ರಿಂದ ಕಪ್ಪು ಚುಕ್ಕೆ ಬೀಳ್ತಾಯಿದೆ, ಅದಕ್ಕೋಸ್ಕರ ಚೇಂಜ್ ಮಾಡಿಕೊಂಡೆ. ಇದು ಬಂದು ಈರುಳ್ಳಿ ಸ್ಟ್ಯಾಂಡು ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇದು ಬಂದು ರೇರಾಗಿ ಯೂಸ್ ಮಾಡುವಂಥ ಒಂದು ಐಟಮ್ಸ್, ಏನಾದರೂ ಮಿಕ್ಕಿರುತ್ತಲ್ವ ಸ್ಪೈಸಸ್ಸು, ಅದನ್ನು ಇಟ್ಕೊಂಡಿರ್ತೀನಿ. ಇಲ್ಲಿ ಬಂದು ಮಿಕ್ಸಿ ಇಟ್ಕೊಂಡಿರ್ತೀನಿ, ಅದಕ್ಕೆ ಒಂದು ಬಟ್ಟೆ ಹಾಕಿರ್ತೀನಿ, ಏಕೆಂದರೆ ಡಸ್ಟ್ ಎಲ್ಲ ಬೀಳುತ್ತಲ್ವ, ಅದಕ್ಕೋಸ್ಕರ. ಇಷ್ಟೇ ಸಿಂಪಲ್ ನಮ್ಮ ಕಿಚನು. ಇನ್ನು ಇದ್ರ ಕೆಳಗಡೆ ಬಂದು ನಾನು ಸಾಮಾನು ಇಟ್ಕೊಂಡಿದ್ದೀನಿ ನೋಡಿ. ರೀತಿ ಪಾತ್ರೆ ತೊಳೆದಿರುವಂತಹ ಸಾಮಾನು ಇದ್ರೊಳಗಡೆ ಹಾಕಿ ಇಟ್ಕೊತೀನಿ. ಇಲ್ಲಿ ಬಂದು ಕೆಲವೊಂದು ಐಟಮ್ಸ್ನ ಇಟ್ಕೊಂಡಿದ್ದೀನಿ. ತುಂಬ ಕತ್ಲೆ ಇದೆ, ಸರಿಯಾಗಿ ಕಾಣಿಸಲ್ಲ. ಕುಕ್ಕರು ಮತ್ತು ತಾಮ್ರದ ಪಾತ್ರೆಗಳು ಅಡುಗೆ ಮಾಡೋದೆಲ್ಲ ಇಟ್ಕೊಂಡಿದ್ದೀನಿ. ಈ ಕಡೆ ಬಂದು ಗೋಧಿ ಹಿಟ್ಟು ಮತ್ತು ಎಲ್ಲ ಐಟಮ್ಸ್ ಇಟ್ಕೊಂಡಿದ್ದೀನಿ. ಇದ್ರ ಕೆಳಗಡೆ ಬಂದು ಇನ್ನೂ ಇಟ್ಕೊಂಡಿದ್ದೀನಿ ನೋಡಿ ಪಾತ್ರೆ. ಸೊ ಸ್ವಲ್ಪ ಅದ್ರ ಮೇಲೆ ಹಾಕಿರುವಂಥದ್ದು ಸ್ವಲ್ಪ ಗಲೀಜಾಗಿದೆ, ಅದು ಕ್ಲೀನ್ ಮಾಡ್ಕೊಳ್ಬೇಕು. ಸೊ ನಮ್ಮ ಕಿಚನ್ ನೋಡಿದ್ರಲ್ವಾ, ಇಷ್ಟೇ ಒಂದು ಕಿಚನು. ಈ ವಿಂಡೋ ಬಂದರೆ ನೋಡಿ, ಈ ರೀತಿ ಲೈಟಿಂಗ್ಸ್ ಹಾಕಿದ್ದೀನಿ ಚೆನ್ನಾಗಿ ಕಾಣಿಸ್ಲಿ ಅಂತ. ಇದಕ್ಕೆ ಮನಿ ಪ್ಲ್ಯಾಂಟ್ದು ಆರ್ಟಿಫಿಷಿಯಲ್ದು ಹಾಕಿದ್ದೆ. ಸೊ ಅದನ್ನು ತೆಗೆದುಬಿಟ್ಟಿದ್ದೀನಿ, ಯಾಕೆಂದರೆ ತುಂಬ ಗಲೀಜಾಗಿಬಿಟ್ಟಿದ್ದು, ಅದಕ್ಕೋಸ್ಕರ. ಫ್ರೆಂಡ್ಸ್ ನೋಡಿದ್ರಲ್ವ ನಮ್ಮ ಕಿಚನು, ಈ ರೀತಿ ಆರ್ಗನೈಸೇಷನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಹೊತ್ತಿ, ನನ್ನ ಮುಂದಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.